ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಲಾಸ್ಟ್ ವಿಡಿಯೋಲಿ ಹೇಳಿದ್ದೆ ಮುಂದೆ ನಮ್ಮ ಅಜ್ಜಿ ಒಟ್ಟಿಗೆ ಸೇರಿ ಮಾಡುವಂತ ಕುಕಿಂಗ್ ವಿಡಿಯೋಸ್ನ ನೀವೆಲ್ಲರೂ ನೋಡ್ಬೋದು ಅಂತ. ಅಂಡ್ ಇವತ್ತು ನಾನು ಮತ್ತೆ ನಮ್ಮ ಅಜ್ಜಿ ಇಬ್ರು ಸೇರ್ಕೊಂಡು ಉಪ್ಸಾರು ಮಾಡ್ತಿದೀವಿ. ಸೊ ಉಪ್ಸಾರು ಅನ್ನೋದು ಮಂಡ್ಯಾಲ್ ಒಂದು ಸ್ಟೇಪಲ್ ಡಯಟ್ ಅಂತಾನೆ ಹೇಳ್ಬೋದು. ಎಷ್ಟೊಂದ್ ತರದ್ ಉಪ್ಸಾರು ಮಾಡ್ತಾರೆ. ಯಾವ್ಯಾವ ತರದ್ ಮಾಡ್ತಾರವ? ನುಗ್ಗೆ ಸೊಪ್ಪು ಸಾರು, ನುಗ್ಗೆ ಸೊಪ್ಪಿಂದಂತೆ, ಆಮೇಲೆ ಬೇಳೆ ಸಾರು, ಬೇಳೆ ಉಪ್ಸಾರು, ಆಮೇಲೆ ತರಕಾರಿ ಸಾರು, ತರಕಾರಿ ಉಪ್ಸಾರು, ತರಕಾರಿ ಉಪ್ಸಾರು ಮಾಡ್ತಾರಾ? ತರಕಾರಿ ಎಲ್ಲ ಹಾಕಿ ಉಪ್ಸಾರು ಮಾಡ್ತೀವಿ. ಆಮೇಲೆ ತಿರ್ಗಾ ತಗಣಿ ಕಳ್ದೆ ಬೇರೆ ಸೊಪ್ಪು ಎಲ್ಲಾ ತರ ಸುಮಾರು 4-5 ತರ ಉಪ್ಸಾರು ಮಾಡ್ಬೋದು. ಕೆರೆ ಸೊಪ್ಪು ಉಪ್ಸಾರು, ಸೊಪ್ಪಿನ ಉಪ್ಸಾರು ಎಲ್ಲ ಮಾಡ್ತಾರೆ. ಅಂಡ್ ಇವತ್ ನಾವು ಹೀರೆಕಾಯಿ ಬೇಳೆ ಸಾರು ಉಪ್ಸಾರು. ಇವತ್ತು ನುಗ್ಗೆ ಸೊಪ್ಪು ಉಪ್ಸಾರು ಮಾಡೋಣ ಅಂತ ನಮ್ಮ ಮೊಮ್ಮಗಳು ನನ್ನನ್ನ ಮಾಡ್ಕೊಂಡಿದ್ದಾಳೆ. ಸೊ ನಮ್ಮ ಅಜ್ಜಿ ಪಾಪ ನನ್ ಕರ್ದಿದ ತಕ್ಷಣ ಒಂಚೂರು ಏನೋ ಒಂದಿರ ಆಯ್ತು ನಾನ್ ಮಾಡ್ತೀನಿ ಅಂತ ಅಂದ್ರು. ಸೊ ನನಗೆ ಉಪ್ಸಾರ್ ಅಂದ್ರೆ ಬೇಳೆ ಮತ್ತೆ ಬೀನ್ಸ್ ಹಾಕಿ ಒಂದು ಕೂಗ್ಸ್ತಾರ, ಒಂದ್ ನನಗ್ ಮಾತ್ರ ಮಾಡಕ್ ಬರೋದು. ಅದಕ್ಕೆ ನಾವು ಉಪ್ಸಾರ್ ಖಾರ ಮಾಡ್ಕೊಂತೀವಲ್ಲ ಅದೆಲ್ಲ ಮಾಡಕ್ ಬರಲ್ಲ. ನಮ್ ಮಂಡ್ಯ ಮೈಸೂರು ಈ ಸೈಡ್ ಅಲ್ಲಿ ಮಾತ್ರ ನಾವು ಉಪ್ಸಾರ್ ಮಾಡಿ ಅದಕ್ಕೆ ಸಪ್ರೇಟ್ ಖಾರ ಮಾಡ್ತೀವಿ. ಬಟ್ ನಾನು ಎಷ್ಟೊಂದ್ ಜನ ನೋಡಿದೀನಿ ಬೆಂಗಳೂರು ಮತ್ತೆ ತುಮಕೂರು ಸೈಡ್ ಅಲ್ಲೆಲ್ಲ ಅದು ಖಾರನ ಒಟ್ಟಿಗೆ ಸಾಂಬಾರ್ಗೆ ಹಾಕ್ಬಿಡ್ತಾರೆ. ಸೊ ನಾವಿವತ್ತು ನಮ್ಮ ಮಂಡ್ಯದಲ್ಲಿ ಹೇಗ್ ಮಾಡ್ತಾರೆ ಅದನ್ನ ನಿಮ್ ಒಟ್ಟಿಗೆ ಶೇರ್ ಮಾಡ್ತೀವಿ. ಸೊ ಹೇಗ್ ಮಾಡೋದೇನು ಅಂತ ತೋರಿಸ್ತೀನಿ. ಅಂಡ್ ಅದಕ್ಕೂ ಮುಂಚೆ ನೀವ್ ಯಾರಾದ್ರೂ ಮೊದಲನೇ ಸಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ ಕೇಸ್ ನಿಮ್ಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಸೊ ಹೇಗ್ ಮಾಡೋದೇನು ಅಂತ ನಮ್ಮ ಅಜ್ಜಿ ತೋರ್ಸ್ಕೊಡ್ತಾರೆ, ನೋಡೋಣ. ಸೊ ನೀವು ಇಲ್ಲಿ ಏನ್ ನೋಡ್ತಾ ಇದ್ದೀರಾ, ಇದಿಷ್ಟು ಕಾಳುಗಳನ್ನ ನಾವು ತಗೊಂಡಿದೀವಿ. ಒಂದು ಬೌಲಲ್ಲಿ ತಗ್ನಿ ಕಾಳು, ಹೆಸರು ಕಾಳು ಮತ್ತೆ ಬೇಳೆ ತಗೊಂಡಿದೀವಿ. ಫಸ್ಟ್ ನಾವು ಇದನ್ನೆಲ್ಲ ನಾವು ವಿಷಲ್ ತಗ್ಸ್ಕೋಬೇಕು. ಸೊ ನಮ್ ಕಡೆ ಎಲ್ಲ ನೀರು ಅಕ್ಕಿ ತೊಳ್ದಿರೋ ನೀರ್ ಇರುತ್ತಲ್ಲ ಅದನ್ನ ಆಡ್ ಮಾಡ್ಕೋತೀವಿ ಸ್ವಲ್ಪ. ತಗ್ನಿ ಕಾಳು, ಹೆಸರು ಕಾಳು, ಬೇಳೆ, ಅದ್ರ ಜೊತೆಗೆ ಒಂದು ಟೊಮೊಟೊ ಹಾಕೊಂಡಿರ್ತೀವಿ. ಒಂದು ಟೊಮ್ಯಾಟೋನ ಹಾಕ್ಬಿಟ್ಟು ಅದನ್ನ ಆದಾದ್ಮೇಲೆ ಚೆನ್ನಾಗಿ ಎಲ್ಲ ಕಲಸಿ ಮ್ಯಾಶ್ ಮಾಡ್ಬೇಕು. ಮ್ಯಾಶ್ ಮಾಡ್ಬಿಟ್ಟು ಸೊಪ್ಪು ಹಾಕಿ ಕುಕ್ಕರ್ ಮುಸ್. ಸೊ ಕಾಳುಗಳೆಲ್ಲ ಹಾಕಿ ಅದ್ರೊಟ್ಟಿಗೆ ಒಂದು ಟೊಮ್ಯಾಟೋನ ಹಾಕೋಬೇಕು. ಸೊ ಅಕ್ಕಿ ತೊಳೆದು ನೀರ್ ತಗೊಳ್ಳೋದು ಆಪ್ಷನಲ್. ನಮ್ಮ ಅಜ್ಜಿ ಅವರೆಲ್ಲ ಅಕ್ಕಿ ತೊಳೆದಿರೋ ನೀರ್ ತಗೋತಾ ಇದ್ರಂತೆ. ಸೊ ಹಾಗಾಗಿ ಅವ್ರು ಅಕ್ಕಿ ತೊಳೆದಿರೋ ನೀರ್ನ ಹಾಕ್ತಿದ್ದಾರೆ. ಹಾಕಿ ಲಿಡ್ನ ಕ್ಲೋಸ್ ಮಾಡಾದ್ಮೇಲೆ 1-2 ವಿಷಲ್ನ ತಗ್ಸ್ಕೋಬೇಕು. ಬೇಳೆ ಎಲ್ಲ ಬೇಯಷ್ಟರಲ್ಲಿ ನಾವು ಉಪ್ಸಾರು ಖಾರಕ್ಕೆ ಮೆಣಸಿನ್ಕಾಯಿನ ಹುರ್ಕೋಬೇಕಿತ್ತು. ಸೊ ನಾವು ಉಪ್ಸಾರು ಖಾರ ಮಾಡಕ್ಕೆ ಕೆಂಪು ಮೆಣಸಿನ್ಕಾಯಿ, ಮೆಣಸು, ಜೀರಿಗೆ, ತೆಂಗಿನ ತುರಿ ಮತ್ತೆ ಒಂದು ಚಿಕ್ಕ ನಿಂಬೆಹಣ್ಣು ಗಾತ್ರದ್ದು ಹುಣಸೆ ಹಣ್ಣ ತಗೊಂಡಿದೀವಿ. ಎಷ್ಟೋ ತುರ್ಕೋಬೇಕಿದ್ನ? ಸ್ವಲ್ಪ ಅತಿ ಕಪ್ಪಾಗ್ಲೂಬಾರ್ದು, ಅತಿ ಬೆಳ್ಳಗೆ ತೆಗಿಬಾರ್ದು, ಸ್ವಲ್ಪ ಬಾಡ್ಲಾಗ್ಬೇಕು. ಒಂದು 5 ನಿಮಿಷ ಸಾಕಾ? ಜೀರಿಗೆ, ಮೆಣಸು ಎಲ್ಲ ಒಳಗಡೆ ಹಾಕಬೇಕು. ಸ್ವಲ್ಪ ಕಾಯಿ ತುರಿನೂ ಒಳಗಡೆ ಹಾಕಬೇಕು. ಇದನ್ನ ಮಿಕ್ಸಿ ಇವಾಗ ಒಡೆದು ಪುಡಿ ಮಾಡ್ಕೋಬೇಕು. ರುಚಿ ಇದು ಎಲ್ಲ ಸಮದಾದ್ಮೇಲೆ ಆಮೇಲೆ ಬೆಳ್ಳುಳ್ಳಿ, ಆಮೇಲೆ ಇದು ಈಗ ಫಸ್ಟ್ ಇದನ್ನ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿ ಸರಿ ಮಾಡ್ಕೊಬಿಡೋದು. ಆಮೇಲೆ ಅದಾದ್ಮೇಲೆ ಇಡೋದು. ಆಮೇಲೆ ಸೊ ಇದು ಈ ರೀತಿ ಮಿಕ್ಸ್ಚರ್ನ ಗ್ರೈಂಡ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಏನ್ ಹಾಕ್ಬೇಕು? 2 ಚಮಚ ಉಪ್ಪು, ದಪ್ಪ ಕಲ್ಲಿನ ಉಪ್ಪು, ದಪ್ಪುಪ್ಪು 2 ಸ್ಪೂನಾ? ಓಕೆ. ಬೆಳ್ಳುಳ್ಳಿ ಸೊ ಇಷ್ಟು ಬೆಳ್ಳುಳ್ಳಿ ಆಡ್ ಮಾಡ್ತಿದ್ದಾರೆ. ಹುಣಸೆ ಹಣ್ಣು ಸ್ವಲ್ಪ ನೀರಲ್ಲಿ ನೆನೆಸ್ಬೇಕಿತ್ತು. ಹುಣಸೆ ಹಣ್ಣು ತಗೊಂಡಿದ್ವಲ್ಲ ಅದನ್ನ ಹಾಕ್ತಾ ಇದ್ದಾರೆ. ಸೊ ಇದು ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ಕೆಂಪು ಮೆಣಸಿನ್ಕಾಯಿನ ಬಾಂಡ್ಲಿಯಲ್ಲಿ ಹುರ್ಕೊಂಡ್ವಿ. ಅದಕ್ಕೆ ಮೆಣಸು, ಜೀರಿಗೆ, ತೆಂಗಿನ ತುರಿ ಹಾಕಿ, ನೀರೇನು ಹಾಕಿಲ್ಲ. ಹಾಗೆ ಫಸ್ಟ್ ಪೇಸ್ಟ್ ಮಿಕ್ಸ್ಚರ್ನ ಗ್ರೈಂಡ್ ಮಾಡ್ಕೋಬೇಕು. ಅದಾಗಿದ ನಂತರ ಉಪ್ಪು ಹಾಕೊಂಡ್ವಿ 2 ಸ್ಪೂನ್ ಅಷ್ಟು. ಆಮೇಲೆ ಬೆಳ್ಳುಳ್ಳಿ, ಇನ್ನೊಂದೇನು ಹುಣಸೆ ಹಣ್ಣು ಮತ್ತೆ ಕೊತ್ತಂಬರಿ ಸೊಪ್ಪು. ಇಷ್ಟೇ ತಾನೆ? ಇವಾಗ ಇದಕ್ಕೆ ನೀರ್ ಹಾಕ್ಬೇಕಾ? ಒಂಚೂರು ನೀರ್ ಹಾಕೊಂಡು ಇದನ್ನ ಮತ್ತೆ ಗ್ರೈಂಡ್ ಮಾಡ್ಕೋಬೇಕು. ಇವಾಗ ಇದಕ್ ನೆಕ್ಸ್ಟ್ ಏನ್ ಹಾಕ್ತೀಯಾ?
ಸ್ವಲ್ಪ ಕಾಳು ಹಾಕೊಂಡ್ರೆ ಈಗ ಬೆಂದಿರೋ ಕಾಳು. ಬೆಂದಿರೋ ಕಾಳನ್ನ ಹಾಕಬೇಕು. ಅದನ್ನ ತಕೊಂಡ್ರೆ ಅದು ಇದನ್ನೇ ಉಪಯೋಗಿಸ್ಬೋದು. ಆದ್ರೆ ಉಪಯೋಗಿಸಿದ್ರೆ ಏನಾಗುತ್ತೆ, ಸಾರು ತೆಳ್ಳೆ ಬಂದ್ಬಿಡುತ್ತೆ ಊಟ ಮಾಡುವಾಗ. ಊಟ ಮಾಡುವಾಗ ಅದು ಒಂಥರ ಗಟ್ಟಿ ಬರಲ್ಲ, ನೀರು ಇರ್ತದೆ. ಅದಕ್ಕೆ ಏನ್ ಮಾಡೋದು, ಸ್ವಲ್ಪ ಕಾಳು ಹಾಕಿದ್ರೆ ಸ್ವಲ್ಪ ಗಟ್ಟಿ ಇರುತ್ತೆ ಸಾರು, ಗಟ್ಟಿ ಆಗುತ್ತೆ. ರುಬ್ಬಿರೋ ಖಾರದೊಳಗೆ ಈಗ ಬೆಂದಿರೋದು ಕಾಳನ್ನ ಅರ್ಧ ಸೋಟ್ ಕಾಳು ಹಾಕೊಂಡು ಅದನ್ನ ಖಾರ ರುಬ್ಕೊಳ್ಬೇಕು. ಈಗ ಟೊಮೆಟೊನು ಅದ್ರ ಜೊತೆಗೆ ಬೇರೆ ರುಬ್ಬಿಟ್ಟು ಸೊಪ್ಪು ತುಂಬಿಟ್ಟು ಅದ್ರೊಳಗಡೆ ಹೋದ್ರೆ ಟೇಸ್ಟ್ ಬರುತ್ತೆ. ಸರಿ, ಉಪ್ಸಾರು ಖಾರ ರೆಡಿ. ಉಪ್ಸಾರು ಖಾರ ರೆಡಿ ಆಗಿದೆ. ಜಾರಲ್ಲಿರೋ ಉಪ್ಸಾರು ಖಾರನೆಲ್ಲ ಮತ್ತೊಂದು ಬೌಲಿಗೆ ಹಾಕೊಂಡಿದೀನಿ. ಇದೇ ಜಾರ್ ಒಳಗಡೆ ಇವಾಗ ಮತ್ತೆ ಟೊಮ್ಯಾಟೊ, ಬೆಂದಿರೋ ಟೊಮಾಟೊ ಮತ್ತೆ ಬೆಂದಿರುವಂತ ಕಾಳುಗಳು, ಅರ್ಧ ಸೋಟ್ ಕಾಳು ಎಲ್ಲ ರುಬ್ಬಿಟ್ಕೊಳ್ಬೇಕು, ಮತ್ತೆ ರುಬ್ಕೋಬೇಕು. ಒಂದು ಕಾಳು ಮತ್ತೆ ಟೊಮ್ಯಾಟೊನ, ಬೆಂದಿರೋ ಕಾಳು ಮತ್ತೆ ಟೊಮ್ಯಾಟೊನ ಪೇಸ್ಟ್ ಮಾಡ್ಕೊಂಡ್ವಲ್ಲ, ಅದ್ರದ್ದು ಪ್ಯೂರಿ ಈ ತರ ಇದೆ. ಈಗ ಇದನ್ನ ಸಾಂಬಾರ್ ಒಳಗಡೆ ಹಾಕ್ಬೇಕಲ್ವಾ? ಸೊಪ್ಪು ಹಾಕ್ತಿವಲ್ಲ, ಆವಾಗ ಅದು ಎಲ್ಲ ಊದ್ರೆ ಸೊಪ್ಪು ಅದು ಎಲ್ಲ ಚೆನ್ನಾಗಿ ರುಚಿಯಾಗಿ. ಯಾರಿಂದ ಕಲ್ತೆ ಈ ಉಪ್ಸಾರು ಮಾಡೋದ್ನ? ನಮ್ಮಮ್ಮ. ಅಮ್ಮ ಅಂದ್ರೆ ಅಮ್ಮನ ಅಜ್ಜಿನ? ನಮ್ಮ ತಾಯಿಯರು ಎಲ್ಲ ಮಾಡ್ತಾ ಇದ್ರಲ್ಲ, ಅದನ್ನ ನೋಡಿ ನಾವು ಕಲ್ತ್ಕೊಂಡು. ಈಗ ಒಂದ್ಸಲ ಉಪ್ಸಾರು ಖಾರ ಮಾಡಿದ್ರೆ ಎಷ್ಟ್ ದಿನ ಇಟ್ಕೋಬಹುದು ಅದನ್ನ? 2 ದಿವಸ 3 ದಿವಸ, 2 ರಿಂದ 3 ದಿನ ಇಟ್ಕೋಬಹುದು. ಕಲ್ತ್ಕೊತಾ ಇದ್ದಾಳೆ ಇವಾಗ ಎಲ್ಲನ. ನೋಡೋಣ, ಎಲ್ಲ ಹೇಳ್ಕೊಡೋಣ, ನಾವು ಕಲ್ತಿದ್ದು ಅವರು ಕಲ್ತ್ಕೊಳ್ಳಿ. ಅಂದ್ರೆ ಏನ್ ಗೊತ್ತಾ, ಇವ್ರು ಮಾಡೋ ಟೇಸ್ಟೇ ಬೇರೆ. ಈಗ ನಮ್ಮಮ್ಮ ಉಪ್ಸಾರು ಖಾರ ಮಾಡಿದ್ರೆ ಬೇರೆ ತರ ಇರುತ್ತೆ, ನಮ್ಮ ಅಜ್ಜಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಅಂದ್ರೆ ನಮ್ಮಮ್ಮ ಮಾಡೋದ್ ಚೆನ್ನಾಗಿಲ್ಲ ಅಂತಲ್ಲ, ಅವ್ರದ್ದು ಬೇರೆ ಟೇಸ್ಟ್ ಅಂತ. ಮುಂಚೆ ಎಲ್ಲ ಒಳ್ಕಲ್ಲಲ್ಲಿ ಆಡಿಸ್ತಿದ್ರು. ನಾವು ಚಿಕ್ಕವರಿದ್ದಾಗೆಲ್ಲ ನೆನ್ಪಿದೆ, ನಮ್ದು ಅಡ್ಗೆ ಮನೇಲಿ ಒಳ್ಕಲ್ ಇರ್ತಿತ್ತು, ಅದ್ರಲ್ಲಿ ಆಡಿಸ್ತಿದ್ರು. ಆ ತರ ಒಳ್ಕಲ್ಲಲ್ಲಿ ಆಡ್ಸಿದ್ರೆ ಅದು ಇನ್ನ ಟೇಸ್ಟ್ ಆಗಿರುತ್ತೆ. ಬಟ್ ನಾವ್ ಇವಾಗೆಲ್ಲ ಮಿಕ್ಸರ್ಸ್ ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ನೀವು ನಮ್ಮ ಅಜ್ಜಿ ಕೈಲಿ ಯಾವ ರೀತಿ ಯಾವ ಅಡ್ಗೆ ರೆಸಿಪಿ ಮಾಡ್ಬೇಕು ಅಂತ ಏನಾದ್ರು ಇದ್ರೆ ಅದನ್ನ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದನ್ನೇ ಮಾಡಿಸ್ಲಿಕ್ಕೆ ಟ್ರೈ ಮಾಡ್ತೀನಿ. ಮಾಡ್ಕೊಡ್ತೀಯವಾ? ಏನ್ ನೋಡಿ, ಏನ್ ಹೇಳಿದ್ರು ಮಾಡ್ಕೊಡ್ತಾರೆ ನಮ್ಮ ಅಜ್ಜಿ. ಈಗ ಇದ್ರೊಳಗೆ ಇದು ನೀರೊಳಗೆ ಮಗಳೊಳಗೆ ಈಗ ಸೊಪ್ಪು, ನುಗ್ಗೆ ಸೊಪ್ಪು ಕುದಿ ಬರ್ತೈತಿ. ಇವಾಗ ಜಾಸ್ತಿ ಕುದಿ ಬರ್ಬೇಕಾ? ಬಂದ್ರೆ ಚೆನ್ನಾಗಿರ್ತದೆ. ಸ್ವಲ್ಪನೇ ಹಾಕೋಣ, ಸ್ವಲ್ಪ ಜಾಸ್ತಿ ಆಗುತ್ತೆ. ಬತ್ತೈತೆ ಕಣ, ಹಾಕೋ. ಈಗ ಸೊಪ್ಪು ಹಾಕ್ಬಿಟ್ಟು ಉಪ್ಪು ಹಾಕ್ಬೇಕು. ನುಗ್ಗೆ ಸೊಪ್ಪು ಇನ್ನ ಉಪ್ಸಾರು ತಿನ್ನೋದ್ರಿಂದ ಏನೇನು ಉಪಯೋಗ? ಇದು ಶುಗರ್ಗೆ, ಕಬ್ಬಿಣದ ಅಂಶ, ಬಿಳಿ ರಕ್ತ ಕಣ ಎಲ್ಲದಕ್ಕೂ ಒಳ್ಳೇದು. ನುಗ್ಗೆ ಸೊಪ್ಪಿನ ಉಪ್ಸಾರು ಆಕ್ಚುಲಿ ಕಣ್ಣಿಗೆ ತುಂಬಾ ಒಳ್ಳೇದು. ಅದಾದ್ಮೇಲೆ ಏನು, ಬಿಳಿ ರಕ್ತ ಕಣಗಳ, ವೈಟ್ ಬ್ಲಡ್ ಸೆಲ್ಸ್ಗೆ ಅಂದ್ರೆ ಇಮ್ಯುನಿಟಿ ಜಾಸ್ತಿ ಮಾಡುತ್ತೆ ಅಂತ ನಮ್ಮ ಅಜ್ಜಿ ಹೇಳಿದ್ರು. ನಾನು ಅದನ್ನ ಇಂಗ್ಲಿಷ್ ಅಲ್ಲಿ ಹೇಳ್ದೆ. ಸ್ವಲ್ಪ 2 ಚಮಚ ಉಪ್ಪು ಹಾಕೋಬೇಕು. ಇವಾಗ ಎಷ್ಟು ಬೇಕಷ್ಟು ರುಚಿಗೆ. ಇದನ್ನು ವಿಜುವಲ್ ತೆಗಿಸ್ಬೇಕಾ? ತೆಗಿಸಿದ್ರೆ ಒಳ್ಳೇದು, ಚೆನ್ನಾಗಿರ್ತದೆ. ಚೆನ್ನಾಗಿ ಇಲ್ಲ ಬೇಯ್ಬೇಕಲ್ಲ, ಗೊತ್ತೇ ಬಿಡುತ್ತಾರೆ. ಮಿಕ್ಸ್ ಮಾಡ್ತಾ ಇದ್ದೀನಿ, ಏನಾಗಲ್ಲ ಅಲ್ವಾ? ಬೇಡ, ಬೇಗ ಅದೇ ಬೇಯಿಸಂಗೆ ಎಲ್ಲ ಉಂಟಾಗಬೇಕು. ನುಗ್ಗೆ ಸೊಪ್ಪು ಆ ಸೊಪ್ಪು ಎಲ್ಲ ತೊಳಿತೀವಲ್ಲ, ಅದೇ ಥರ ನುಗ್ಗೆ ಸೊಪ್ಪು ಚೆನ್ನಾಗಿ ತೊಳೆದು ಧೂಳೆಲ್ಲ ತೆಗೆದು ಹಾಕ್ಬೇಕು. ಯೂಟ್ಯೂಬಲ್ಲಿ ಬಂದ್ರೆ ನಿಂಗೆ ಎಷ್ಟು ಜನ ಫ್ಯಾನ್ಸ್ ಆಯ್ತಾರ ಗೊತ್ತಾ? ಕರೀತಾರೆ ಅಂತ ನನ್ನ ಜೀವಪ್ಪ ಕರ್ಕೊಯ್ತಾನಲ್ಲ, ಕೇಳ್ಕೊತಾನಲ್ಲ, ಸಾಂಬಾರು ಎಷ್ಟು ಹಾಕಾನೆ, ಪುಡಿ ಎಷ್ಟು ಹಾಕಾನೆ. ಸರಿ, ನಾಟಿ ಕೋಳಿ ತರಿಸ್ತೀವಿ. ನಾಟಿ ಕೋಳಿ ಸಾರು ಒಂದಿನ ಮಾಡೋದ್ ತೋರ್ಸ್ಕೊಡು. ಈಗ ನಾವುಗಳು ಮಾಡೋದ್ ಬೇರೆ ತರ, ಈಗ ನಮ್ಮ ಜನರೇಷನ್, ಈಗ ಮಮ್ಮಿ ಜನರೇಷನ್ ಮಾಡೋದ್ ಬೇರೆ ತರ. ಆದ್ರೆ ನೀವು ಸೂಪರ್ ಆಗಿ ಮಾಡ್ತೀರಾ ಅಲ್ವಾ? ಅದಕ್ಕೆ ನಿಮ್ ಕೈಲಿ ಮಾಡ್ಸಕ್ಕೆ. ಇಲ್ಲ ಈಗ ಸಾಂಬಾರ್ ಬೇರೆ, ಕಾಳು ಸೊಪ್ಪು ಬೇರೆ ಆಗುತ್ತೆ. ಕಾಳು ಸೊಪ್ಪು ಅದನ್ನ ಒಗ್ಗರಣೆಗೆ ಹಾಕಕ್ಕೆ, ಮತ್ತೆ ಸೊಪ್ಪು ಮತ್ತೆ ಕಾಳನ್ನ ಒಗ್ಗರಣೆ ಹುಯ್ಕಿ ಟಕ ಟಕ್ ಅಂತ. ಹೂವು ಫೋನು
ಅವ್ವ ಇದೊಂಚೂರು ಸರಿ ಮಾಡು ಬಟ್ಟೆ ಇಟ್ಕೊಂಡು ಇದು ಒಂಥರ ಡೌನ್ ಆಗ್ಬಿಟ್ಟೈತೆ. ಸೊ ಇವಾಗ ಸಾಂಬಾರ್ ಸಪ್ರೇಟ್ ಆಗುತ್ತೆ. ಈ ಸೊಪ್ಪು ಮತ್ತೆ ಕಾಳಿಗೆ ಒಗ್ಗರಣೆ ಕೊಟ್ಕೊಂಡ್ರೆ ಅದು ಒಂಥರ ಸೊಪ್ಪು ಒಗ್ಗರಣೆ ಆಗುತ್ತೆ. ಇದು ಸಾಂಬಾರ್ ಪ್ಲೇನ್ ಸಾಂಬಾರ್ ಉಳ್ಕೊಳ್ಳುತ್ತೆ. ಎಷ್ಟು ಮುದ್ದೆ ಆಗುತ್ತೆ ಇದರಲ್ಲಿ? ಸೊ ನಾವು ಸಾಂಬಾರಿಂದ ಸೊಪ್ಪು ಕಾಳನ್ನ ಸಪ್ರೇಟ್ ಮಾಡ್ಕೊಂಡ್ವಿ ಅಲ್ವಾ, ಆ ಸೊಪ್ಪು ಮತ್ತೆ ಕಾಳಿಗೆ ಒಗ್ಗರಣೆ ಹಾಕೋಬೇಕು. ಅದಕ್ಕೆ ನಾನು ಕರಿಬೇವು, ಕೊತ್ತಂಬರಿ ಸೊಪ್ಪು, ತೆಂಗಿನ ತುರಿ, ಮೆಣಸಿನ್ಕಾಯಿ ಮತ್ತೆ ಎರಡು ಆನಿಯನ್ ತಗೊಂಡಿದ್ದೀನಿ. ಮತ್ತೆ ಸಾಸಿವೆ. ಹೇಗೆ ನೀವು ಮನೇಲಿ ಒಗ್ಗರಣೆ ಕೊಡ್ತೀರಾ ಹಾಗೆ ಕುಟ್ಕೊಳ್ಳೋದು. ಕಡಾಯಿಗೆ ಎಣ್ಣೆನ ಕಾಯಕ್ಕೆ ಇಟ್ಟಿದ್ದೆ. ಸಾಸಿವೆ ಹಾಕೋತಾ ಇದ್ದೀನಿ. ಇನ್ನೂ ಸ್ವಲ್ಪ ಐತೆ. ಉಪ್ಪೇನಾರು ಹಾಕ್ಬೇಕಾ? ನೋಡಾಕಪ್ಪ ಕಾಯಿ ತುರಿ ಎಲ್ಲ ಒಟ್ಟಿಗೆ ಹಾಕ್ಬಿಡ್ಲಾ? ಕಾಯಿ ತುರಿಗೆ ಹಾಕ್ಲಾ ಏನು? ರೆಡಿ ಆಗಿದೆ. ಉಪ್ಸಾರು, ಖಾರ, ಮುದ್ದೆ, ಸೊಪ್ಪು ಒಗ್ಗರಣೆ ಮತ್ತೆ ಸಾಂಬಾರ್. ಇವಾಗ ಇದನ್ನ ಟೇಸ್ಟ್ ಮಾಡುವಂತ ಸಮಯ. ತುಪ್ಪ, ಸಾಂಬಾರ್. ಇದನ್ನ ಒಂಚೂರು ಇಲ್ಲೇ ಹಾಕು, ಏನಾಗಲ್ಲ. ಇದು ಓ ನಾವೇ ಎಣ್ಕೋಬೇಕಲ್ವಾ, ಬೇರೆಯವ್ರು ಎಣ್ಬಾರ್ದು. ಇವಾಗ ಟೇಸ್ಟ್ ಮಾಡುವಂತ ಸಮಯ. ಬಾಯಲ್ಲಾಗ್ಲೇ ನೀರು ಬರ್ತೈತೆ. ನಿಂಬೆಹಣ್ಣು ಹಾಕಿರೋದಕ್ಕೂ ಅದಕ್ಕೂ ಉಪ್ಪಿನಕಾಯಿ ಒಂದು ಹಾಕೋದು ಮರ್ತ್ಕೊಬಿಟ್ವಿ, ಬಟ್ ಸ್ಟಿಲ್ ಚೆನ್ನಾಗಿದೆ. ಬೇಡ ಬೇಡ, ಸೂಪರಾಗಿ ಆಗೈತೆ. ಇನ್ನೊಂಚೂರು ಟೇಸ್ಟ್ ಮಾಡು. ಚೆನ್ನಾಯ್ತಾ? ರುಚಿ ಎಲ್ಲ ಕರೆಕ್ಟಾಗಿದೆ. ಎಲ್ಲೂ ಖಾರನೂ ಅಷ್ಟೇ ತೀರಾ ಖಾರ ಅನ್ನಿಸ್ತಿಲ್ಲ. ಇದು ಒಗ್ಗರಣೆ ತಿಂತಾ ಇದ್ದೀನಿ ಇವಾಗ. ಒಗ್ಗರಣೆ ನಾನು ಮಾಡಿದ್ದು, ಸೊಪ್ಪು ಒಗ್ಗರಣೆ. ಸೂಪರ್, ಥ್ಯಾಂಕ್ ಯು. ಜೊತೆ ತಿಂದಾಯ್ತು. ಇವಾಗ ರೈಸ್ ಜೊತೆ ತಿಂತಾ ಇದ್ದೀನಿ. ಸಖತ್ ಅಂದರೆ ಸಖತ್ತಾಗಿದೆ. ಆ್ಯಂಡ್ ನಮ್ಮ ಮನೆಗಳೆಲ್ಲ ಉಪ್ಸಾರಂತೂ ಇದ್ದೇ ಇರುತ್ತೆ. ಉಪ್ಸಾರು ಖಾರ ಅಂತೂ ಯಾವಾಗಲೂ ಇದ್ದೇ ಇರುತ್ತೆ ಮನೆಯಲ್ಲಿ. ಸೊ ಫ್ರೀಕ್ವೆಂಟಾಗಿ ಮಾಡ್ತಾನೆ ಇರ್ತೀವಿ. ಸೊ ಥ್ಯಾಂಕ್ಸ್ ಪದ್ದು ನನಗೆ ಉಪ್ಸಾರು ಹೇಳ್ಕೊಟ್ಟಿದ್ದಕ್ಕೆ. ಆ್ಯಂಡ್ ಇಲ್ಲಿಗೆ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೇನಾದರೂ ಈ ಒಂದು ರೆಸಿಪಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಅವಳು ಏನೇನು ಮಾಡಬೇಕು ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ, ನೀವು ಇದು ಮಾಡಿ.
ಸಪೋರ್ಟ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ನಮಗೆಲ್ಲ ಇವರು ಈಗಿನ ಕಾಲದಲ್ಲಿ ನಮಗೆಲ್ಲ ಇವೆಲ್ಲ ಮಾತುಗಳು ಬರಲ್ಲ. ನನ್ನ ಮೊಮ್ಮಗಳು ಹೆಂಗೆ ಹೇಳ್ತಾವಳೆ ಹಾಗೆ ನಾನು ಕೇಳ್ತಾ ಇದ್ದೀನಿ. ಅದು ಇನ್ನೂ ಏನೇನೋ ಮಾಡಿಕೊಡು ತೋರಿಸ್ಕೊಡಮ್ಮ ಅಂತ ಹೇಳ್ತಾವಳೆ ಅಜ್ಜಿ ಅಂತ. ಅಜ್ಜಿ ಅಂತೆಲ್ಲ ನಾವು ಕರಿಯಲ್ಲ ಫ್ರೆಂಡ್ಸ್, ನಾವೇನಾದ್ರು ಅವ್ವ ಅಂತ ಕರಿಯಲ್ಲ. ಅಜ್ಜಿ ಗಿಜ್ಜಿ ಎಲ್ಲ ನಮ್ಮ ಕಡೆ ಎಲ್ಲ. ಇಲ್ಲಿಗೆ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮುಂದಿನ ಇದರಲ್ಲಿ ತಿಳಿಯೋಣ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಆಯ್ತು.